ರಾಯಬಾಗ ತಾಲೂಕಿನ ಹಿಡಕಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹಳಷ್ಟು ಸಮಸ್ಯೆಗಳಿವೆ. ಇದರ ಬಗ್ಗೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಗ್ರಾಮ ಪಂಚಾಯಿತಿಯ ಅಡಿಯಲ್ಲಿ ಯಾವ ರೀತಿಯಾದ ಸಮಸ್ಯೆಗಳಿವೆ ನೀವೇ ನೋಡ್ಕೊಂಡ್ ಬನ್ನಿ. ರಾಯಬಾಗ ತಾಲೂಕಿನ ಹಿಡಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸೋರಣ್ಣವರ್ ತೋಟದ ದಾಸರ ಕಾಲೋನಿಯ ವಾರ್ಡ್ ನಂಬರ್ 5 ಮತ್ತು 6ನೇ ವಾರ್ಡಿನ ವಾಸವಾಗಿರುವ ಚನ್ನದಾಸರ ಸಮುದಾಯದ ಜನರು ಇಲ್ಲಿ ಸುಮಾರು 1000ದಿಂದ 1500 ಜನ ವಾಸವಾಗಿದ್ದಾರೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪ್ರತಿಯೊಂದು ಮನೆಗಳಿಗೆ ಶೌಚಾಲಯವನ್ನ ನಿರ್ಮಿಸಿದ್ದೇವೆ ಎಂದು ಗ್ರಾಮ ಪಂಚಾಯಿತಿಯವರು ಬೊಗಳೆ ಬಿಡ್ತಾರೆ. ಆದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಯಾವುದೇ ಮನೆ, ಶೌಚಾಲಯ, ಕುಡಿಯುವ ನೀರು, ವಿದ್ಯುತ್ ಇನ್ನು ಹಲವು ಮೂಲಭೂತ ಸೌಲಭ್ಯದಿಂದ ನಾವು ವಂಚಿತರಾಗಿದ್ದೇವೆ ಎಂದು ಅಲ್ಲಿಯ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕಾಲೋನಿಯಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ 2 ಕೊಳವೆ ಬಾವಿ ಕೊರೆಸಿದ್ರೂ ಕೂಡ ಇವರಿಗೆ ಕುಡಿಯಲು ಮಾತ್ರ ಒಂದು ಹನಿ ನೀರಿಲ್ಲ. ನೀರಿಗಾಗಿ ಬೇರೆ ಬೇರೆ ಹೊಲ ಗದ್ದೆಗಳಿಗೆ ಮೊರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಲ್ಲಿಯ ಸಾರ್ವಜನಿಕರು ತಮ್ಮ ಅಳಲನ್ನ ನಮ್ಮ RJ32 ಕನ್ನಡ ನ್ಯೂಸ್ ಜೊತೆ ಹಂಚಿಕೊಂಡಿದ್ದಾರೆ. ಕಾಲೋನಿಯಲ್ಲಿ ಎಲ್ಲಿ ನೋಡಿದ್ರಲ್ಲಿ ಪತ್ರಾಸಿನ ಶೆಡ್ ಮಾತ್ರ ಕಾಣಬರುತ್ತವೆ. ತಮ್ಮ ಸ್ವಂತ ಜಾಗ ಇದ್ರೂ ಅದರ ರೇಷನ್ ಕಾರ್ಡ್ ಹೊಂದಿದ್ರು ಕೂಡ ಅವರಿಗೆ ಸರಿಯಾದ ಸೂರಿಲ್ಲ. ನೀರಿಗಾಗಿ ಕೊಡಗಳನ್ನ ಹಿಡಿದು ನಿಂತ ಈ ಕಾಲೋನಿಯ ಮಹಿಳೆಯರು ಇದಷ್ಟೇ ಅಲ್ಲ, ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸುಮಾರು ಜಲಕುಂಭಗಳು ನಿರ್ಮಿಸಿದ್ದಾರೆ. ಆದ್ರೆ ಈ ಕುಂಭಗಳಲ್ಲಿ ಎಷ್ಟೋ ವರ್ಷ ಕಳೆದ್ರು ಒಂದು ಹನಿ ನೀರಿಲ್ಲ ಎಂಬುದೇ ಒಂದು ಜನರ ಆರೋಪವಾಗಿದೆ. ಇನ್ನು ವಯೋವೃದ್ಧ 2 ದಂಪತಿಗಳ ಅನಾರೋಗ್ಯದಿಂದ ಬಳಲುತ್ತಿದ್ದು ಇವರ ಗೋಳು ನೋಡಿದ್ರೆ ಎಂತವರ ಕರುಳು ಕೂಡ ಚುರುಕನ್ನುತ್ತದೆ. ಸ್ವಂತ ಜಾಗ ಇದ್ರೂ ಇವರಿಗೆ ಮನೆ ಶೌಚಾಲಯ ಸೌಲಭ್ಯವಿಲ್ಲ. ಇವರು ಶೌಚಕ್ಕೆ ಹೋಗ್ಬೇಕಾದ್ರೆ 2 ಜನ ಎತ್ತಿಕೊಂಡು ಹೋಗ್ಬೇಕು ಎಂದು ಕಾಲೋನಿ ಜನ ಹೇಳ್ತಾರೆ. ಅಲ್ಲದೆ ಕಾಲೋನಿಯಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಅಂತ ಸದಾಶಿವ್ ಗಾಣಗೇರ್, ಕಮಲವ್ವ ಗಾಣಗೇರ್, ರವಿ ಸ್ಥಳೀಯರು ಮಾತನಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಹೀಗೆ. ಇಲ್ರಿ ಮತ್ತೆ ನಮ್ಗೆ ನೀರಿನ ಸಮಸ್ಯೆನ ಭಾಳ ಐತ್ರಿ. ಒಟ್ಟು ಜಲಕುಂಭದವ್ರಿ ಬೋರ್ ಹೊಡಿಸ್ಯಾರ ಪಂಚಾಯತ್ದವ್ರ ನಮ್ಗೆ ನೀರು ಬಿಟ್ಟಿಲ್ರಿ. ನಾವು ಬಾವಿ ತಿರುಗಾಟಿ ನೀರು ತರಬೇಕಾಗೈತ್ರಿ. ಅದಕ್ಕೆ ನಮ್ಗೆ ಸಮಸ್ಯೆ ಆಗಿ ನಾವು ಪಂಚಾಯತಿಯವ್ರನ್ನ ಕೇಳ್ಬೇಕನ್ನ ಇಲ್ಲಿ ಮಂದೆಲ್ಲ ನಮ್ಮನ್ನ ಇದನ್ನ ಮಾಡಾಕ್ಯಾರ. ಪಂಚಾಯತಿಯವ್ರು ಏನಂತಾರ್ರಿ? ಪಂಚಾಯತಿಯವ್ರು ಏನಂತಾರ್ರಿ, ನಿಮ್ಮಲ್ಲಿ ನೆಂಬರ್ ನೀವು ಕೇಳ್ಕೊರತಾರ್ರಿ. ಅವ್ರು ನಮ್ಮ ನೆಂಬರ್ ಕೇಳಕ್ ಹೋದ್ರೆ ನಮ್ಗೆ ಏನು ಮಾಡಕ್ ತಯಾರಿಲ್ರಿ. ಏನಂತಾರ ಅವ್ರು ಏನಂತಾರ, ನಮ್ಮನ್ನ ನೆಂಬರ್ ಕೇಳಕ್ ಹೋದ್ರಿ ಸರ ನೀವು ನಾನು ಕೇಳಬೇಡ್ರಿ, ಬಡಿಯಾಕ ಬರುದ್ರಿ, ಬೇಯುದ ಅನ್ನೋದ. ಮತ್ತು ನೀರು ತುಂಬಾಕ ಹೋದ್ರೆ ನಮ್ಗೆ ಹಾದಿನೂ ಇಲ್ರಿ. ನೀರು ತುಂಬಾಕ ಹಾದಿಂದ ಕಡ್ಗೊಳ್ ಕಸದೋಗುದ, ಕಾಲೇ ಹೊದಿದ ಮಾಡ್ತಾನ್ರಿ. ಮತ್ತು ನಮ್ಗೆ ಹಾದಿನೂ ಬಿಟ್ಟಿಲ್ರಿ. ಬ್ಯಾಸಿಗ್ಯಾಗ ಹೋಗಾನ ಹಿಂಗೆ ಮಾಡಿದ್ರಿ ನಾವು ನೀರು ಹಾದಿ ಬಂದ್ ಮಾಡಿಬಿಟ್ಟ ನಾವು ನೀರಿಗೆ ಹೋಗೋದು ಬಿಟ್ಟದೀವ್ರಿ. ಅವ್ನು ನೀರ ನಮ್ಗೆ ಕುಡುದಿಲ್ಲ ನಾವು ಬಿಟ್ಟಿವ್ರಿ. ಮತ್ತು ಹೆಣ್ಮಕ್ಳನ್ನ ಬೇಯುದ ಬಡಿದ ಮಾಡ್ತಾನ್ರಿ. ಸಂಬಂಧಪಟ್ಟಂತ ನಿಮ್ಮ ಪಂಚಾಯತಿಗೆ ಮಾಹಿತಿ ಕೊಟ್ರಿ? ಇಲ್ಲ ಸರ್, ಕೊಟ್ಟದೀವು. ನಿಮ್ಮ ಪಂಚಾಯತಿಗೆ ನಾವು ಬೋರ್ ಹೊಡಿಸಿದೀವು. ಅವನಲ್ಲಿ ನೀವು ಅವ್ರು ಬೋರ್ ಹೊಡಿಸೈತಿ ಅವ್ರನ್ನ ಕೇಳಿ ತುಂಬ್ಕೊರ್ತಾರ್ರಿ. ಅವ್ರ ಅಂದ್ರೆ ಮನೆ ಬಂದು ಕರ್ಸಿದ್ದೀವ್ರಿ, ಬಂದಿರು. ಮತ್ತು ಅಲ್ಲಿ ಶೌಚಾಲಯ ಐತಿ, ಅದನ್ನ ತೆಗೆದ್ರೆ ಜಲಪಾತದ ತೆಕ್ಕ ಶೌಚಾಲಯ ಐತಿ, ಅದನ್ನ ತೆಗೆದ್ರೆ ನೀರು ಕೊಡ್ತಾನು ಇಲ್ದ್ರ ಕೈಯಲ್ಲಿ ಅಂದಾನ್ರಿ ಅವ. ಅದು ಯಾರ್ದು ಶೌಚಾಲಯ ಐತ್ರಿ? ಶೌಚಾಲಯ ಬೇರೆದವ್ರ ಮನಿ ರೀ. ಅದು ಅವ್ರ ಜಾಗದಾಗ ಕಟ್ಕೊಂತಾರ್ರಿ ಅವ್ರು. ಇಲ್ಲಿ ಸರ್ಕಾರದ ಶೌಚಾಲಯಗಳು ಒಂದೂ ಇಲ್ರಿ? ಸರ್ಕಾರ ಶೌಚಾಲಯ ಇಲ್ರಿ ಇಲ್ಲಿ. ಕರೆಂಟ್ ಏನು ಪ್ರಾಬ್ಲಮ್ ಐತ್ರಿ? ಕರೆಂಟ್ದ್ರಿ ಸರ ಎಲ್ಲಿ ಬೇಕಾದಲ್ರಿ ಎಲ್ಲ ವೈರ್ಗಳು ಎಲ್ಲ ಜೋತ್ ಬಿದ್ದಾವ್ರಿ. ಮತ್ತು 2 ಸಲ ಹರಿದು ಬಿದ್ದತ್ರಿ ಮೇಲ್ಲ ಹೆಣ್ಣು ಸರ ಹರಿದು ಬಿದ್ರಿ. ಅಲ್ಲಿ ಹಾವುಗಳ್ರಿ, ಒಂದು ನಾಯಿ ಸತ್ತಾವ್ರಿ. ಮತ್ತಿಲ್ಲ ಲೈನ್ದು ಭಾಳ ಪ್ರಾಬ್ಲಮ್ ಐತ್ರಿ. ಎಲ್ಲೆಲ್ಲ ರೀ
ನಾಯಿಗಳ ಸತ್ತೂರಿ ಸರ ಮತ್ತು ಅದು ಹರಿದು ಮನೆ ಮೇಲೆ ಬಿತ್ತು ಮಂದಿ ಮೇಲೆ ಬಿತ್ತು ಅದು ಯಾರು ಜವಾಬ್ದಾರಿ ರೀ ನಾವು ಸತ್ತ ಯಾರಿಗಾರ ಬಿದ್ದು ಎಲ್ಲ ಹೆಣ್ಮಕ್ಳಾಗಲಿ ಗಂಡ್ಮಕ್ಳ ಮಂದಿ ಮೇಲೆ ಬಿದ್ದು ಸತ್ರ ಅದಕ್ಕೆ ಜವಾಬ್ದಾರಿ ಯಾರು ರೀ ಗೋರ್ಮೆಂಟ್ದವ್ರು ಮಾಡ್ಬೇಕು ಇವ್ರು ಪಂಚಾಯತಿಯವ್ರು ಮಾಡ್ಬೇಕ್ರಲ್ಲ ನಮ್ಗೆ ಸರ್. ನಿಮ್ಮ ಹೆಸರೇನು ರೀ? ನನ್ನ ಹೆಸರು ಕಮಲವ್ ರೀ, ಕಮಲವ ಉದ್ದಪ್ಪ ಗಾನಿಗ್ಯಾರ ರೀ. ಅವರ ನಮ್ಮ ಆಯ್ರಿ ಏನಾಗಿತ್ತು ಇವ್ರಿಗೆ ಆರಾಮಿಲ್ಲ ರೀ. ಇವ್ರದ ಮನೆ ಆಪರೇಷನ್ ಆಗೈತೆ ರೀ. ಇವ್ರಿಗೆ ಆಧಾರ್ ಕಾರ್ಡ ಎಲ್ಲ ಅದಾವ, ರೇಷನ್ ಕಾರ್ಡ್ ರೀ. ಇವ್ರಿಗೆ ಸ್ವಂತ ಮನಿನೂ ಇಲ್ಲ ರೀ, ಟಾಯ್ಲೆಟ್ ಇಲ್ಲ ರೀ, ಏನಿಲ್ಲ ರೀ. ಈಗ ಅವ್ರಿಗೆ ಕಾಲು ಆಪರೇಷನ್ ಆಗಂತ ರೀ, ಅವ್ರು ಟಾಯ್ಲೆಟ್ ಇಲ್ಲೇ ರೀ, ಹೊರಗೆ ಕುರ್ಚಿ ಮೇಲೆ ಕುಣಿಸಿರಿ ಇದನ್ನು ಮಾಡ್ತಾರೆ ರೀ. ಮತ್ತು ಅವ್ರಿಗೆ ಏನು ಸೌಕರ್ಯ ಇಲ್ಲ ರೀ. ನಮ್ಮ ಪಂಚಾಯತಿಯಿಂದ ಏನು ಇದನ್ನಿಲ್ಲ ರೀ. ಯಾವ ಪಂಚಾಯತಿ? ಇಡ್ಕಲ್ ಗ್ರಾಮ ಪಂಚಾಯತಿ. ಏನಂತಾರ ಅಲ್ಲಿ ಕೇಳೋಣವ್ರ? ಅವ್ರು ಕೇಳೋಣ ಏನಂತಾರೆ ರೀ, ಮತ್ತು ಮೆಂಬರ್ಗಳು ಅದಕ್ಕೆ ಏನು ಮಾಡಿಬಿಡ್ಸೋರು, ನಾವು ಬರಂತೆ ನೀವು ನಮ್ಮ ಪರ್ಮಿಷನಿಂದ ಯಾಕೆ ಬರ್ತೀರಿ ಹಿಂಗೆ ಅನ್ನತ್ತಾರೆ ರೀ. ಇಲ್ಲಿ ಅವರು ಮೆಂಬರ್ಗಳು ಬರೋಣ ನನ್ನ ಪರ್ಮಿಷನ್ ಇಲ್ಲದೆ ನೀವು ಯಾಕೆ ಇಲ್ಲಿ ಬರ್ತೀರಿ. ಮತ್ತು ನಾವೆಲ್ಲ ಇದು ಅಷ್ಟೇ ಅಲ್ರಿ, ಮತ್ತು ಅವ್ರಿಗೆ ನೀರಿಂದು ಭಾಳ ತೊಂದರೆ ಐತ್ರಿ. ಕುಡಿಯಾಕೆ ನೀರಿಲ್ಲ ರೀ. ಅವ್ರ ಹೆಸರೇನ? ಇಲ್ಲಿ ಬರಬೇಡ ಅಂತ ಹೇಳೋರ ಹೆಸರೇನು? ಇಲ್ಲಿ ಅಧಿಕಾರಿಗಳು ಬರಕತ್ತಂದ್ರೆ ಬರಬೇಡ ಅಂತ ಹೇಳೋರ ಹೆಸರೇನು? ಮೆಂಬರ್ ರೀ. ಮೆಂಬರ್ ಹೆಸರೇನು? ಎಲ್ಲಪ್ಪ ಮಾರುತ್ತೆ ಸನಕ್ ನೋಡ್ರಿ. ಅವ್ರಿಲ್ಲಿ ನಿಮ್ಮ ಯಾರಿಗೆ ಬರ್ಬೇಕ್ರಿ ರೀ? ಅವ್ರು ವಿಸಿಟ್ ಬರ್ತಾರ ರೀ. ಅವ್ರು ಇಲ್ಲಿ ಬರ್ಬೇಕು ಯಾಕೆ ಬಂದಾರ್ರಿ? ಯಾಕೆ ಬರ್ತೀರಿ? ಮತ್ತು KB ಅವ್ರು ಬಂದಿರಿ, ವಿಸಿಟ್ ಮಾಡ್ಕೋತೀರಿ. ಅವ್ರು ಹಿಂಗೆ ವಿಸಿಟ್ ಮಾಡ್ಕೋತಾದ್ರಿ, ಮತ್ತು ಈ ಕಡೆ ಬರಂತಲೇ ಮತ್ತು ನೀವು ಈ ಕಡೆ ಬಂದು ಮತ್ತೆ ಆ ಕಡೆ ಹಾಕೊಂಡ್ರತ್ತ ಅವ್ರು ಕೂಡ ಒಂದಿಟ್ಟು ಇದನ್ನ ಮಾಡಿದ್ರಿ ಎಲ್ಲ. ಇವ್ರಿಗೆ ಒಳಗೆ ಒಂದು 3-4 ವರ್ಷ ಆತ್ರಿ ಕಾಲೇಜನಾಗ್ರಿ. ಆಗಿರಿ ಒಂದು 10 ವರ್ಷ ಆತ್ರಿ. ಹಿಂಗದಾರ್ರಿ. ಹಿಂಗಾಗೈತೆ ಅಂತ ಯಾವ ಅಧಿಕಾರಿಗಳಿಗೆ ತಿಳಿಸಿರಿ ನೀವು? ಅಧಿಕಾರಿಗಳು ತಿಳ್ಸಾಕೇನ್ರಿ, ಇಲ್ಲಿ ಗೊತ್ತಿದ್ದಾರೆ. ಇವರು ಒಬ್ಬ ಮೆಂಬರ್ ಇದ್ರಿ, ಅವ್ನು ಏನಾರು ಕರ್ಕೊಂಡು ಏನಾರು ಮಾಡಿಸಿದ್ರಿ ಲಗೊಂಡ ಸೊರನವ್ರಿ. ಮತ್ತು ಅವ್ರವ್ರ ಮೆಂಬರ್ಗಳ್ರಿ ಈಗ ವಾರ್ಡ್ ವೈಸ್ ಇದನ್ನು ಅವ್ರು ಹಂಚ್ಕೊಂಡಾರತ್ರಿ. ಸೊರನವ್ರ ನೀವು ನೋಡ್ಕೊರಿ, ನಮ್ಮ ಮಂದಿ ನಾನು ನೋಡ್ಕೊತಾನು ಹಿಂಗತ್ತ ಯಾರತ್ರಿ ಇಸಿದವ್ರು ಇವ್ರು ನಮ್ಮ ಮೆಂಬರ್ ರೀ. ಅವ್ರು ಕೇಳಂತೀರಿ ವಾರ್ಡ್ ಮೆಂಬರ್ ಅವ್ರನ್ನ ಕೇಳಂತ ಏನನ್ನೋರಿ, ಇಲ್ಲ ನಾನು ಏನು ಕೆಲಸ ಮಾಡ್ಬಿಡ್ಸೋರು ಹಿಂಗತ್ತಂದು ಅವ್ರು ಯಾರತ್ತಂದು ಅವ್ರು ನಮ್ಮ ಮುಂದೆ ಹೇಳತ್ತಾರ ರೀ. ಇವ್ರ ವ್ಯವಸ್ಥೆ ರೀ ಇಲ್ಲಿ ಅದಾರ ನೋಡ್ರಿ. ಅವ್ರಿಗೆ ಹುಡುಗರ ಏನಿದಾವು? ಇವ್ರಿಗೆ ಹುಡುಗರಿಲ್ರಿ. ಹುಡುಗರಿಲ್ರಿ. ಅವ್ರು ನಮ್ಮ ಚಿಗೋನ ಮಕ್ಕಳು ನೋಡ್ತಾರೆ ರೀ. ಇಲ್ಲಿ ಅದ ನೋಡ್ರಿ. ಬರ್ರಿ. ನೀವೇನಾಗ್ಬೇಕು ಅವ್ರಿಗೆ? ಅವ್ನು ನಮ್ಮ ಕಾಕ ಆಗ್ರಿ. ಅವ್ನು ನಮ್ಮ ಮಯ ಆಗ್ರಿ ಸಂಬಂಧಿಕರ. ತಮ್ಮ ಹೆಸರೇನು? ನನ್ನ ಹೆಸರು ರವಿ ರೀ. ಪೂರ ರವಿ ಭೀಮಪ್ಪ ಆಗೈತ್ರಿ. ನಮ್ಮ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆದವರು ಒಂದು ಸಾರ್ವಜನಿಕ ಬೋರ್ವೆಲ್ ಹಾಕ್ಸ್ಕೊಂಡಾರ್ರಿ. ಅದು ಅವ್ರ ಮನೆ ಮುಂದೆ ಐತಿ. ಹೆಣ್ಮಕ್ಳದು ನೀರು ತುಂಬ್ಕೊಳಕ್ಕೆ ಆದ್ರೆ ಅವ್ರು ನೀರು ತುಂಬಿಡ್ಸುವಾರ. ಯಾವ ಕಾರಣ ತುಂಬಿಕೊಡ್ಸೋರು? ಕಾರಣ ಅಂತಂದ್ರೆ ಸರ 20 ವರ್ಷದಿಂದ ಅವರ ಒಂದು ದೇವಸ್ಥಾನದ ಕಮಿಟಿ ನಡೆಸ್ತಿದ್ರಿ. ಇದ್ದಿದ್ದು ದುಡ್ಡೆಲ್ಲ ಅವ್ರ ಕಡೆ ಇರ್ತಿತ್ತು. 2 ವರ್ಷದಿಂದ ನಾವು ಏನು ಮಾಡಿದೀವಿ ರೀ, ದೇವಸ್ಥಾನದ ಮೂರ್ತಿ ತೋರಿಸೋ ಸಂಬಂಧ ನಾವು ರೊಕ್ಕ ಕೇಳಕ್ಕೆ ಹೋದಿವಿ ರೀ. ಅವ್ರು ಏನಂದ್ರು, ನನ್ನ ಕಡೆ 1 ರೂಪಾಯಿ ರೊಕ್ಕ ಇಲ್ಲ, ನನ್ನ ಕಡೆ ಕೇಳಬೇಡ್ರಿ, ನೀವು ಈ ಕಡೆ ಬರಬೇಡ್ರಿ ಅಂತ ಬೇಯ್ದು ಕಳ್ಸರ್ರಿ. ನಾವೆಲ್ಲ ನಮ್ಮ ಚನ್ನದಾಸರ ಸಮುದಾಯದವರು ಮತ್ತು ಸುತ್ತಮುತ್ತಲಿನ ರೈತರ ಕುರುಬರದು ಪಟ್ಟಿ ಹಾಕಿ ದೇವ್ರದ ಮೂರ್ತಿಯದು ತಂದೀವ್ರಿ. ಅದು ತಗೊಂಡ್ ಬಂದ ನಂತರ ಅವ್ನಿಗೆ ಏನಾತ್ರಿ, ನನ್ನ ಬಿಟ್ಟು ಒಬ್ಬ ಮೆಂಬರ್ದು ನನ್ನ ಬಿಟ್ಟು ಇವ್ರು ಇಷ್ಟೆಲ್ಲ ಮಾಡತ್ತಾರ ಅಂತೇಳಿ ಸಾರ್ವಜನಿಕರಿಗೆ ಅಷ್ಟ್ರಿಗೂ ಭಾಳ ತೊಂದರೆ ಕೊಡಾಕ್ತಾನೆ. ಇದ ಮೇನ್ ಕಾರಣ ರೀ. 15-20 ಲಕ್ಷ ರೂಪಾಯಿ ಅವ್ನ ಕಡೆ ರೊಕ್ಕ ಐತ್ರಿ, ಕೇಳಕ್ಕೆ ಹೋದ್ರೆ ರೊಕ್ಕ ಕೊಡವಲ್ರಿ. ಎಷ್ಟು ಜನಸಂಖ್ಯೆ ಇದ್ರಿ ಇಲ್ಲಿ ನಿಮ್ಮ ವಾರ್ಡ್ನಾಗ? ಜನಸಂಖ್ಯೆ ಕಡಿಮೆ ಅಂತಂದ್ರು ನಮ್ಮ ಚನ್ನದಾಸರ ಸಮುದಾಯದವ್ರು ರೀ ಒಂದು 500ರಿಂದ 600 ತನ ಅದಾರ ರೀ. ಅಷ್ಟು ಜನಕ್ಕೆ ಯಾವುದೋ ಮೂಲಭೂತ ಸೌಕರ್ಯ ಇಲ್ಲ? ಯಾವುದೂ ಇಲ್ಲ ಸರ. ಒಂದು ಟಾಯ್ಲೆಟ್ ಇಲ್ಲ, ಮನಿ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಕರೆಂಟ್ದು ಇಲ್ರಿ. ಗ್ರಾಮ ಪಂಚಾಯತಿ ಮೆಂಬರ್ಗಳು ನಿಮ್ಮ ವಾರ್ಡ್ದವ್ರು ಏನಂತಾರ? ಮೆಂಬರ್ಗಳು ರೀ, ಈಗ ಮೆಂಬರ್ ಹಿಂಗೆ ಇದು ಮಾಡತ್ತೇನ್ರಿ. ನಮ್ಗೆ ಪಂಚಾಯತಿಗೆ ಹೋದಿವತ್ತಂದ್ರೆ ಪಂಚಾಯತಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡ್ ಬಂದಿವತ್ತಂದ್ರೆ ಆಫೀಸರ್ನ ಕರ್ಕೊಂಡ್ ಬಂದಿವಂದ್ರೆ ರೀ, ಅವ್ರಿಗೆ ದಬಾನ್ಕೆ ಹಾಕಿದ್ ಮಾತಾಡ್ತಾನೆ ರೀ. ನಾನು ಪರ್ಮಿಷನ್ ಇಲ್ದ ನೀವು ಯಾಕೆ ಇಲ್ಲಿ ಬರ್ತೀರಿ? ಅದನ್ನ ಇದು ನನ್ನ ವಾರ್ಡ ನಾ ಮಾಡ್ಬೇಕಾ, ನೀವು ಯಾಕೆ ಇಲ್ಲಿ ಬಂದು ಇದನ್ನೆಲ್ಲ ಉಸ್ತುವಾರಿ ಮಾಡ್ತೀರಿ ನೀವು? ಹಿಂಗೆ ಮಾತಾಡಿ ಅವ್ರನ್ನ ಒಳಗೆ ಕಳಿಸ್ತಾನೆ ರೀ. KB ಅವ್ರನ್ನ ಸುಲ್ಕ ಕರ್ಸಿದ್ದೀವಿ ರೀ. ನಾವು ಇವೆಲ್ಲ ನಮ್ಮಲ್ಲಿ ಕರೆಂಟ್ ವೈರು 40 ವರ್ಷದಿಂದ ಹಳಿವದಾವ್ರಿ. ಅವು ಹರಿದು ಬಿದ್ದು ಹಿಂಗೆ ಒಂದು ಸ್ವಲ್ಪ ಏನೋ ಒಂದು ನಾಯಿ ಮ್ಯಾಗ ಬಿದ್ದು ಅದು ಜೀವ ಹಾನಿ ಆತ್ರಿ. ಅದೋ ಮನುಷ್ಯರ ಮ್ಯಾಗ ಬಿತ್ತಂದ್ರೆ ಮನುಷ್ಯರು ಸಣ್ಣ ಹುಡುಗರು ಕಂಟಿನ್ಯೂ ರೋಡ್ ಮ್ಯಾಗ ತಿರುಗಾಡಕತ್ತಿರ್ತಾರೆ ರೀ. ಆದ್ರೆ ಮನುಷ್ಯರ ಮ್ಯಾಗ ಬಿದ್ದು ಜೀವ ಹಾನಿ ಆತಂದ್ರೆ ನಾವು 5 ಲಕ್ಷ ಅಲ್ಲ 10 ಲಕ್ಷ 20 ಲಕ್ಷ ರೂಪಾಯಿ ಕೊಡ್ತಾನಂದ್ರು ಜೀವ ಹೊಳಿ ಬರೋದಿಲ್ಲ ರೀ. ನಾವೆಲ್ಲ ಇದು KB ಅವ್ರನ್ನ ಕರ್ಸಿದ್ದೀವಿ ರೀ. KB ಅವ್ರಿಗೂ ಒಂದು ಸ್ವಲ್ಪ ರ್ಯಾಶ್ ಆಗಿ ಮಾತಾಡಿ ಒಳಗೆ ಕಳಿಸಿದ್ರಿ ರೀ. ಈಗ ನಿಮ್ಗೆ ಏನಾಗಬೇಕಿತ್ತು ಮೂಲಭೂತ ಸೌಲಭ್ಯ? ನಮಗ್ರಿ ನೀರು, ಮನಿಗಳ್ರಿ, ರೋಡು, ಕರೆಂಟು, ಶೌಚಾಲಯ, PC ರೀ, ಟ್ರಾನ್ಸ್ಫಾರ್ಮರ್ ಒಂದು ಬೇಕ್ರಿ ನಮ್ಗೆ. ಇಷ್ಟೆಲ್ಲ ಅನಾನುಕೂಲ ಐತ್ರಿ. ಎಷ್ಟು ವರ್ಷಗಳಿಂದ ಈ ಟೈಪ್ ಐತ್ರಿ ಇಲ್ಲಿ? ಇದು ಸುಮಾರು ನೋಡ್ರಿ, ಇಲ್ಲಿ ಈಗ ನಮ್ಮಲ್ಲಿ ಅಂತೂ ಈಗ 4-5 ವರ್ಷದಿಂದ ಅಂತೂ 4-5 ವರ್ಷ ಅಲ್ರಿ 10 ವರ್ಷದಿಂದ ಅಂತೂ ಒಂದು ಮನೆ ಹಾಕಿಲ್ರಿ. ಇದ್ದದ್ದು ಎಲ್ಲ ಅವರು ಸ್ವಂತ ಜಾಗಗಳು ಅದಾವ್ರಿ, ಉತ್ತಾರ ಐತ್ರಿ.
ಆದ್ರೆ ಮೆಂಬರ್ಗಳು ಮನೆಗಳು ಹಾಕ್ವಾರ ಕೇಳಕತ್ರ ನನ್ನೇನು ಕೇಳ್ತೀರಿ ನೀವು ಅತ್ತಾರ್ರಿ ನಾನು ಕೇಳಕ್ಕೆ ನಿಮ್ಗೇನು ಹಾಕೈತಿ ನಾವು ಓಟ್ ಹಾಕಿದ್ದೀವಿ ಅಂತಂದ್ರೆ ನಾವು ಅದನ್ನ ಕೇಳಕ್ಕೆ ಹೋದ್ರೆ ಅದನ್ನ ನೀರಿಂದು ಮತ್ತು ಈ ಮನೆಗಳದು ಕಂಪ್ಲೇಂಟ್ ಕೊಟ್ಟಾನ್ರಿ ಪೊಲೀಸ್ ಸ್ಟೇಷನ್ಗೆ ಹೆಣ್ಮಕ್ಳದು ನೀರು ಕೇಳಂತಲೇ ನನ್ನ ಯಾಕೆ ಕೇಳ್ತೀರಿ ನೀವು ಪಂಚಾಯತ್ರಿಗೂ ನಾವು ಕೇಳಿಲ್ರಿ ಪಂಚಾಯತಿ ಕೇಳ್ರಿ ನೀವು ಪಂಚಾಯತಿಗೆ ಯಾಕೆ ಹೋಗ್ತೀರಿ ನಿಮ್ಮನ್ನ ಜೀವ ಸಹಿತ ಸುಡ್ತಾನ ನಿಮ್ಮನ್ನ ಬಡಿತಾನ ಕೊಲ್ತಾನ ಹಿಂಗೆ ಬೆದರಿಕೆ ಹಾಕ್ತಾನ್ರಿ ಬಡ್ದಾನ್ರಿ ಹೆಣ್ಮಕ್ಳನ್ನ ಬಡ್ದಾನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ಯಾನ. ನಿಮ್ಮ ಹೆಸರು? ನನ್ನ ಹೆಸರು ಸದಾಶಿವ ಉದ್ದಪ್ಪ. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.